ಬೆಂಗಳೂರಿನ ಹಾಸಿಂಗ್ಟೌನ್ನಲ್ಲಿ ಡಾಕ್ಟರ್ ಶಿಲ್ಪಾ ಸಮನ್ವಯ ಫೌಂಡೇಶನ್ಸ್ ವತಿಯಿಂದ 1 ದಿನಗಳ ಮಟ್ಟದ ಕಾರ್ಯಾಗಾರ. God bless. One thing, we just met your zonal commissioner last night. Oh yes, of course. We were having lunch. Mani Subhadri. Yeah, thank you. Rohan, you are missing. Please come. Yeah. The man behind this program. Sir, ದಾಸನ ಮಾಡಿಕೊ ಎನ್ನ ವೆಂಕಟರಮಣ ವೆಂಕಟರಮಣ ದಾಸನ ದುರ್ಬುದ್ಧಿಗಳನ್ನೆಲ್ಲ ಬಿಡಿ ಕವಚವೆನ್ನ ಆ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ಚರಣ ಸೇವೆ ಎನಗೆ ಕೊಡಿಸೋ ಚರಣ ಸೇವೆ ಎನಗೆ ಕೊಡಿಸೋ ಎನ್ನನು ಪೊರೆದು ದಾಸನ ನಾನ್ ಅಡಿಗೆ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ. ತಾಯಿ ಮೊದಲ ಗುರು ಆಗ್ಬೇಕಂದ್ರೆ ಆ ತಾಯಿ ಶುಡ್ ಹ್ಯಾವ್ ಸರ್ಟನ್ ಕ್ವಾಲಿಟೀಸ್ ನೋಪ. ಸೊ ಹಾಗಾಗಿ ನೀವೆಲ್ಲರೂ ಯಾರು ಪ್ರೆಸೆಂಟ್ ಇದ್ರೆ ಇಲ್ಲಿ ಎಲ್ಲರೂ ಆ ಸ್ಪೆಷಾಲಿಟಿ ಅಂತ ಏನಂತ ಕೇಳಿದ್ರಲ್ಲ, ಸೊ ಆ ಸ್ಪೆಷಲ್ ಕ್ವಾಲಿಟೀಸ್ ಗಳನ್ನ ನೀವು ಇನ್ಹೆರಿಟ್ ಮಾಡ್ಕೋಬೇಕು. We had other ನವೀನ್ ಅಂತ. ಸೊ ವಿ ರನ್ ಅ ಫೌಂಡೇಶನ್ ವಿಚ್ ಇಸ್ ಡಾಕ್ಟರ್ ಶಿಲ್ಪಾ ಫೌಂಡೇಶನ್. ಸೊ ಈ ಫೌಂಡೇಶನ್ ನ ಮೂಲಕ ಟುಡೇ ವಿ ಹ್ಯಾವ್ ಕಮ್ ಟು ದಿ ಗರ್ಲ್ಸ್ ಕಾಲೇಜ್ ಆಫ್ BBMP. So where we are trying to reach the school community to say that what are the benefits of using a cell phone on a one side. The most important factor is that ಇವತ್ತು ಹೆಚ್ಚಾಗಿ ಮೊಬೈಲ್ ನ ಬಳಕೆ ಮಾಡ್ತಾ ಇರೋದ್ರಿಂದ ಅದರಿಂದ ಆಗ್ತಾ ಇರೋ ದುಷ್ಪರಿಣಾಮಗಳು ಏನು ಅಂತ ಹೇಳಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಸೊ ವಿ ಹ್ಯಾಡ್ ಅ ವೆರಿ ಗುಡ್ ಸೆಟಪ್ ಬೈ ದಿ ಪ್ರಿನ್ಸಿಪಲ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ವೇರ್ ದೇ ಹ್ಯಾವ್ ಸಪೋರ್ಟೆಡ್ ಅಸ್. ಅಂಡ್ ನಾವು ಈ ಮಕ್ಕಳಿಗೆ ಮೊಬೈಲನ್ನು ಆದಷ್ಟು ಕಡಿಮೆ ಬಳಸಿ ಮತ್ತು ಸಮಾಜಕ್ಕೆ ನಿಮ್ಮ ಕೊಡುಗೆ ತುಂಬ ಪಾಸಿಟಿವ್ ಆಗಿ ಇರಬೇಕಂದ್ರೆ ನೀವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀವಿ. ಸೊ ವಿ ಆರ್ ಟ್ರೈಂಗ್ ಟು ರೀಚ್
the students become more productive asset of this country. Thank you. ಯಾಕೆ ಮೇಡಮ್ ವಿಶೇಷ ಮೊಬೈಲ್ ಅಲ್ಲೇ ಎಷ್ಟು ವರ್ಷದಿಂದ ನಿಮ್ಮ ಫೌಂಡೇಶನ್ ಈ ತರ? So this foundation is running since 3 years. Okay, ಈ 3 ವರ್ಷ ಕಾಲದಲ್ಲೇ ನಾವು we could reach more than 70,000 children. So 70,000ಕ್ಕಿಂತ ಹೆಚ್ಚು ಮಕ್ಕಳನ್ನ ಆಲ್ರೆಡಿ ರೀಚ್ ಮಾಡಿದೀವಿ. ಸೊ ಮೊಬೈಲ್ ಫೋನ್ ನ ಬಳಕೆ ತಪ್ಪಲ್ಲ, ಬಟ್ ಮೊಬೈಲ್ ಫೋನ್ ನ ಬಳಕೆನ ಎಷ್ಟು ಮಟ್ಟಿಗೆ ಮಾಡಬೇಕು ಮತ್ತು ಮಾಡಬಾರ್ದು ಅನ್ನೋದಷ್ಟೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಗೊತ್ತಿದ್ದಾರೆ ಯಾರ ಹತ್ರ ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋ ಅನುಭವ ಕೂಡ ಮಕ್ಕಳಿಗೆ ಇಲ್ಲ ಅಂತ ಹೇಳಿದ್ಮೇಲೆ ಆ ವಿಚಾರಗಳನ್ನ ತಂದೆ ತಾಯಿಗಳೇ ಹೇಳ್ಕೊಡ್ಬೇಕು ಮುಖ್ಯವಾಗಿ. ಸೊ ಎಲ್ಲಿ ಕೆಲಸ ಮಾಡ್ಲಿಕ್ಕೆ ಅಗತ್ಯ ಇದೋ ಅವ್ರ ಮೊಬೈಲ್ ಫೋನ್ಗಳನ್ನ ಬಳಕೆ ಮಾಡ್ಲಿ, ಎಲ್ಲಿ ಅಗತ್ಯ ಇಲ್ಲೋ ಅದನ್ನ ಬಳಕೆ ಮಾಡುವ ಅಗತ್ಯ ಇಲ್ಲ ಅಷ್ಟೇ. ಬಿಕಾಸ್ ಇಟ್ ಇಸ್ ದ ಫ್ಯೂಚರ್ ಆಫ್ ದೇರ್ ಓನ್ ಚೈಲ್ಡ್ ಅಲ್ವಾ. ಸೊ ಕಣ್ಣಿಗೆ ನೋವು ಬರುತ್ತೆ, ಕತ್ತು ನೋವ್ತಾ ಇದೆ, ಇನ್ನೇನೋ ಊಟ ಮಾಡುವಾಗ ಬಳಸ್ತಾ ಇದೀವಿ, ಅಥವಾ ಇನ್ನೇನೋ ಮಗು ಏನೋ ಹಠ ಮಾಡ್ತಾ ಇದ್ರೆ ನಾವು ಮೊಬೈಲ್ ಕೊಡ್ತಾನೆ ಹೋದ್ರೆ ಸೊ ದಟ್ ಬಿಕಮ್ಸ್ ಅ ಪ್ರಾಕ್ಟಿಸ್. ಸೊ ಲೆಟ್ ದಟ್ ಪ್ರಾಕ್ಟಿಸ್ ಕಡಿಮೆ ಆಗ್ಲಿ. ಹೆಚ್ಚಾಗಿ ಮಕ್ಕಳಿಗಿಂತ ತಂದೆ ತಾಯಿಗಳಲ್ಲೂ ಕೂಡ ಮೊಬೈಲ್ನ ಬಳಕೆ ಮಾಡಲೇಬೇಡಿ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರ ತಲೆಯಲ್ಲಿ ಹೆಚ್ಚಾಗಿ ಹುಟ್ಲಿ ಅಂತ ನಾನು ಸಮನ್ವಯ ಫೌಂಡೇಶನ್ ಇಂದ ಮೊಬೈಲ್ ಹೆಚ್ಚು ಬಳಕೆಯಿಂದ ಆಗ್ತಾ ಇರುವಂಥ ದುಷ್ಪರಿಣಾಮಗಳ ಬಗ್ಗೆ ಇವತ್ತೊಂದು ವರ್ಕ್ಶಾಪ್ ಮತ್ತು ಸ್ಟೂಡೆಂಟ್ಸ್ನ ಉದ್ದೇಶಿಸಿ ಒಂದು ಇಂಟ್ರಾಕ್ಟಿವ್ ಸೆಷನ್ ಇಟ್ಕೊಂಡಿದ್ವಿ. ಭಾಳ ಅದ್ಭುತವಾಗಿ ರೆಸ್ಪಾನ್ಸ್ ಬಂದಿದೆ. ಈಗ ನಮ್ಮ ಫೌಂಡೇಶನ್ನ ಮೂಲ ಉದ್ದೇಶ ಹೆಲ್ತ್ ಆ್ಯಂಡ್ ಎಜುಕೇಷನ್, ಅಂದರೆ ಈ ಸಮಾಜದಲ್ಲಿ ಒಂದು ಆರೋಗ್ಯಪೂರ್ಣವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯವಾಗುತ್ತೋ ಅದರಲ್ಲೊಂದು ಅಳಿಲು ಸೇವೆ ಮಾಡೋದಷ್ಟೇ ನಮ್ಮ ಕರ್ತವ್ಯ ಅಂತ ಭಾವಿಸ್ಕೊಂಡಿದ್ವಿ. ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಇವತ್ತಿನ ಹುಡುಗರು ವಿದ್ಯಾರ್ಥಿಗಳು ಅವರ ನಿಲುವು ಭಾಳ ಸ್ಪಷ್ಟವಾಗಿದೆ ಅಂತ ಅನ್ನಿಸ್ತದೆ. ಅಂದರೆ ಅವರಲ್ಲಿರುವಂಥ ಆತ್ಮವಿಶ್ವಾಸ ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಏನಿಲ್ಲ ಅನ್ನುವಂಥ ಒಂದು ಭಾವನೆ ಬರ್ತಿದೆ. ಈ ಕೋವಿಡ್ ನಂತರ ಎಲ್ಲೆಲ್ಲಿ ಆನ್ಲೈನ್ ಕ್ಲಾಸಸ್ಗಳು ಹೆಚ್ಚಾಗಿ ಶುರುವಾದವು ಅಲ್ಲೆಲ್ಲವೂ ಕೂಡ ಆನ್ಲೈನ್ ಕ್ಲಾಸಸ್ಗಳಲ್ಲಿ ಪಾಲ್ಗೊಂಡಂಥ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ದೃಷ್ಟಿದೋಷ ಉಂಟಾಗಿದೆ ಅಂತ ಹೇಳಿ ಸರ್ಕಾರದಲ್ಲೇ ಒಂದು ರಿಸರ್ಚ್ ಮಾಡಿ ಸರ್ಕಾರಿ ಶಾಲೆಗಳಲ್ಲಿ ಕಂಪಲ್ಸರಿ ಐ ಚೆಕಪ್ ಮಾಡಬೇಕು ಅಂತ ಹೇಳಿ ಒಂದು ಸರ್ಕಾರದ ಆದೇಶ ಹೊರಬಂದಿತ್ತು. ಹಾಗಾಗಿ ಅದನ್ನು ನೋಡಿ ಗಮನಿಸಿದಾಗ ನನಗೆ ಅನ್ನಿಸ್ತು, ಈ ಆನ್ಲೈನ್ ಅಂದರೆ ಭಾಳಷ್ಟು ಮನೆಗಳಲ್ಲಿ ಕಂಪ್ಯೂಟರ್ಗಳ ಸೌಕರ್ಯ ಇರಲಿಕ್ಕಿಲ್ಲ, ಅಥವಾ ಆನ್ಲೈನ್ ಟ್ಯಾಬ್ಸೋ ಮತ್ತೊಂದು ಹೆಚ್ಚಾಗಿ ಎಲ್ಲರೂ ಮೊಬೈಲ್ ಬಳಸ್ತಾರೆ. ಹಾಗಾಗಿ ಬಳಸೋದು ತಪ್ಪಲ್ಲ, ಬಟ್ ಇತಿಮಿತಿಯಲ್ಲಿ ಬಳಸೋದ್ರ ಬಗ್ಗೆ ಅರಿವು ಮೂಡಿಸಬೇಕು. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬೆಂಗಳೂರಿನ ಆಸಿಂಗ್ ಟೌನ್ ನಲ್ಲಿರುವಂತಹ ಗವರ್ಮೆಂಟ್ ಸ್ಕೂಲ್ ಕಾರ್ಪೊರೇಷನ್ ಗರ್ಲ್ಸ್ ಹೈಸ್ಕೂಲ್ ನಲ್ಲಿದ್ದೇವೆ. ಇಲ್ಲಿ ಡಾಕ್ಟರ್ ಶಿಲ್ಪಾ ಅವರ ಒಂದು ಫೌಂಡೇಶನ್, ಸಮನ್ವಯ ಫೌಂಡೇಶನ್, ಸುಮಾರು ಮುಂಚೂಣಿಯಲ್ಲಿ 3 ವರ್ಷದಿಂದ ಸುಮಾರು ಆಲ್ಮೋಸ್ಟ್ 70,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ತಲುಪಿರುವಂತ ಒಂದು ಫೌಂಡೇಶನ್ ಅಂತಾನೆ ಹೇಳ್ಬೋದು. ಮೊಬೈಲ್ನ ಕುರಿತು, ಮೊಬೈಲ್ನ ಒಂದು ಉಪಯೋಗ ಮತ್ತೆ ಅನಾನುಕೂಲಗಳ ಕುರಿತು ಒಂದು ಕಾರ್ಯಾಗಾರ ಆಗಿರ್ಬೋದು, ವಿಚಾರ ಸಂಕಿರಣ ಆಗಿರ್ಬೋದು, ಹಲವಾರು ಕಾರ್ಯಕ್ರಮಗಳನ್ನ ಆಯೋಜಿಸುವ ಮುಖಾಂತರ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ನಿರೂಪಿಸ್ತಾ ಬರ್ತಾ ಇದಾರೆ ಅಂತಾನೆ ಹೇಳ್ಬೋದು.